ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ನಿವೇಶನ ಹಂಚಿಕೆ ಮಾಡಿ ಸೂರು ನಿರ್ಮಾಣವಾಗಿದ್ದರೂ ಅಂತಹ ಮನೆಗಳಿಗೆ ಸರ್ಕಾರ ವಿದ್ಯುತ್ ಸಂಪರ್ಕ ನೀಡುತ್ತಿಲ್ಲ. ಪಾಲಿಕೆಯಲ್ಲಿ ದಾಖಲೆಗಳ ಸೃಷ್ಟಿಗೆ ಹೋದ್ರೆ ಅಲ್ಲಿ ಈಕಾತ ಮಾಡಲು ಸಾಕಷ್ಟು ವಿಳಂಬ ಮಾಡ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಸುಪ್ರೀಂ ಕೋರ್ಟ್ನ ಆದೇಶವನ್ನ ನೆಪವಾಗಿ ಬಳಸಿಕೊಳ್ತಿದೆ. ಬೇರೆ ಯಾವ ರಾಜ್ಯದಲ್ಲೂ ಈ ರೀತಿಯ ವಿಳಂಬ ಮಾಡ್ತಿಲ್ಲ. ರಾಜ್ಯ ಸರ್ಕಾರ ತಕ್ಷಣ ಪಾಲಿಕೆಯ ಮೂಲಕ ವಿದ್ಯುತ್ ಇಲ್ಲದ ಸೂರುಗಳಿಗೆ ವಿದ್ಯುತ್ ನೀಡಲಿ ಎಂದು ಆಗ್ರಹಿಸಿ ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಜೆಡಿಎಸ್ನ ಶಿವಮೊಗ್ಗ ಜಿಲ್ಲಾ ವಕ್ತಾರರಾದ ನರಸಿಂಹ ಗಂಗಾದ ಮನೆ ಮಾಹಿತಿ ನೀಡಿದರು. ಜೀವನದಲ್ಲಿ ಮನೆ ಕಟ್ಟಬೇಕು ಅನ್ನೋದು ಪ್ರತಿಯೊಬ್ಬ ಸಾಮಾನ್ಯ ನಾಗರಿಕನ ಕನಸು. ಇದಕ್ಕೆ ಪೂರಕವಾಗಿ 10-20 ವರ್ಷ 30 ವರ್ಷ ಕಷ್ಟಪಟ್ಟು ಒಂದು ಸೂರು ಕಟ್ಕೊಬೇಕು ಅಂತ ಹೊರಟಿರ್ತಾನೆ. ನಾನಾ ರೀತಿ ಬ್ಯಾಂಕ್ ಸಾಲ ಮಾಡಿ ಅವರ ವೈಯಕ್ತಿಕ ಸಾಕಷ್ಟು ಸಮಸ್ಯೆಗಳಿದ್ದು ಒಂದು ಸೂರು ಕಟ್ಟಬೇಕು ಉದ್ದೇಶ ಹೊರಟಿರ್ತಾನೆ. ಈಗ ಸೂರು ಕಟ್ಟಿಕೊಂಡು ಲೋನ್ ಮಾಡಿಸಿ ಗೃಹ ಪ್ರವೇಶ ಆಗಿರುವಂಥ ಮನೆಗಳಿಗೆ ವಿದ್ಯುತ್ ಸಂಪರ್ಕನ ಕೊಡೋದ್ರಲ್ಲಿ ಆಗ್ತಿರೋ ವಿಳಂಬ ನೀತಿ ಹಾಗೂ ಒಳಗಿನ ಒಂದು ಧೋರಣೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ಏನಾಗಿದೆ, ನಮ್ಮಲ್ಲಿ ಸುಪ್ರೀಂ ಕೋರ್ಟ್ನ ಆದೇಶ 2024 ಸುಪ್ರೀಂ ಕೋರ್ಟ್ನ ಆದೇಶವೊಂದನ್ನು ಇಟ್ಕೊಂಡು ರಾಜ್ಯ ಸರ್ಕಾರ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ ವಿದ್ಯುತ್ ನಿಗಮಕ್ಕೆ. ಏನಂತ ಹೇಳ್ತಾರೆ ಅದರಲ್ಲಿ ಅಂದರೆ, ಸ್ವಾಧೀನ ಅನುಭವ ಪತ್ರ ಮಹಾನಗರ ಪಾಲಿಕೆಯಿಂದ ಪೂರ್ಣಗೊಂಡ ಮನೆಗಳಿಗೆ ಸ್ವಾಧೀನ ಅನುಭವ ಪತ್ರವನ್ನು ಪಡೆದು ಅವರಿಗೆ ವಿದ್ಯುತ್ ಸಂಪರ್ಕ ನೀಡುವುದು. ಇಲ್ಲವಾದಲ್ಲಿ ಅವರು ತಾತ್ಕಾಲಿಕ ಸಂಪರ್ಕದಲ್ಲೇ ಮುಂದುವರಿಬೇಕು. ಅವರು ನಕ್ಷೆ ಮಂಜೂರು ಮಾಡ್ಕೊಂಡಿರ್ತಾರೆ ನಗರ ಪಾಲಿಕೆಯಿಂದ, ಅದರಂತೆ ಅದಕ್ಕೆ ಫೀಸನ್ನು ಕಟ್ಟಿರ್ತಾರೆ. ಎಲ್ಲ ಆದಮೇಲೆ ಏನು ತಾತ್ಕಾಲಿಕ ವಿದ್ಯುತ್ ಸಂಪರ್ಕವನ್ನು ಶಾಸ್ತ್ರವಾಗಿ ಪಡಿಬೇಕು ಅನ್ನೋ ನಿಟ್ಟಿನಲ್ಲಿ ಹೊರಟಾಗ ಅವರು ಸ್ವಾಧೀನ ಅನುಭವ ಪತ್ರ ತೊಗೊಂಬನ್ನಿ ಅಂತ KEB ಅವರು ಹೇಳ್ತಾ ಇದ್ದಾರೆ. ಮಹಾನಗರ ಪಾಲಿಕೆಗೆ ಹೋಗಿ ಕೇಳಿದಾಗ ನಮಗಿನ್ನೂ ಅದಕ್ಕೆ ಸಂಪೂರ್ಣವಾಗಿ ಸುತ್ತೋಲೆ ಬಂದಿಲ್ಲ, ಅದನ್ನು ಪರಿಶೀಲಿಸಿದ ಹಂತದಲ್ಲಿದೆ, ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಏನು ಆಗ್ತಿದೆ ನೋಡಿಕೊಂಡು ಇಲ್ಲಿ ಮುಂದುವರಿತೀವಿ ಅಂತ ಹೇಳ್ತಾರೆ. ನಿನ್ನೆ ನಾವು ಮಹಾನಗರ ಪಾಲಿಕೆಯ ಕೆಲವು ಇಂಜಿನಿಯರಿಂಗ್ ವಿಭಾಗದ ಅಧಿಕಾರಿಗಳನ್ನು ಮಾತಾಡಿಸಿದಾಗ ಹೇಳ್ತಾರೆ, ಸುಪ್ರೀಂ ಕೋರ್ಟ್ ಆದೇಶ ಏನು ಹೇಳ್ತಾ ಇದೆ ಅಂದರೆ, ಒಂದು ಸಣ್ಣ ವೈಲೇಷನ್ ಇದ್ದರೂ ಅವ್ರಿಗೆ ವಿದ್ಯುತ್ ಸಂಪರ್ಕ ಕೊಡಬೇಡಿ ಅಂತ ಹೇಳ್ತಾ ಇದೆ. ಆದ್ದರಿಂದ ನಾವೇನು ಮಾಡ್ತೀವಿ, ಮಹಾನಗರ ಪಾಲಿಕೆಯಲ್ಲಿ ನಾವು ಕಂದಾಯ ಫಿಕ್ಸೇಷನ್ ಆಗಾಗ ಇನ್ನೊಂದು ಮಾಡಿದಾಗ ಏನು ಮಾಡಿ, ಸಣ್ಣ ಪುಟ್ಟ ವೈಲೇಷನ್ ಇದ್ದಾಗ ಅದಕ್ಕೆ ದಂಡ ಅಂತ ಹಾಕ್ಬಿಟ್ಟು ನಾವು ಅದನ್ನು ಕಟ್ಟಿಸ್ಕೊಂಡು ಅವರಿಗೆ ಸಕ್ರಮ ಮಾಡಿಕೊಡ್ತೀವಿ. ಅಂಥ ಮನೆಗಳಿಗೂ ಸಹ ವಿದ್ಯುತ್ ಸಂಪರ್ಕ ಕೊಡಬಾರ್ದು ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಹೇಳಿದೆ. ಆದ್ದರಿಂದ ನಾವು ಯಾವುದಕ್ಕೂ ಕೊಡ್ತಾ ಇಲ್ಲ. ನಾನು ಸರ್ಕಾರಕ್ಕೆ ಆಗ್ರಹ ಮಾಡೋದೇನಪ್ಪ ಅಂದರೆ, ಈ ಜನಸಾಮಾನ್ಯರು ಕಟ್ಟುವಂಥ ಮನೆಗಳು 20-30 ಇರ್ಬೋದು, 30-40 ಚದರಡಿ ನಿವೇಶನ ಇರ್ಬೋದು, 40-60 ಇರ್ಬೋದು. ಈ 20-30 ಮನೆಯಲ್ಲಿ ಅವರು ನಕ್ಷೆ ವಿನ್ಯಾಸದ ಪ್ರಕಾರ ಸೆಟ್ ಬ್ಯಾಕ್ ಎಲ್ಲ ಬಿಟ್ಟು ಕಟ್ಟಿದ್ರು ಅಂತ ಹೇಳಿದ್ರೆ, ಆ ಮನೆಗಳಲ್ಲಿ ಅವ್ರ ವಾಸಕ್ಕೆ ಒಂದು ಬೆಡ್ರೂಮ್ ಮನೇಲಿ ಸಹ ಇರೋಕ್ಕೆ ಯೋಗ್ಯವಾದಂಥ ಮನೆ ನಿರ್ಮಾಣ ಆಗುತ್ತೆ. ನೀವು ಇಂಥ ಮನೆಗಳಿಗೂ ಸಹ ಸೆಟ್ಗಾಟ್ ಬಿಡಬೇಕು, ಇನ್ನೊಂದು ಬಿಡಬೇಕು ಅಂತ ನಿಯಮ ತಂದು ಸಾಮಾನ್ಯ ಬಡವರ ಮೇಲೆ ಯಾಕೆ ಈ ಥರ ಧೋರಣೆಗಳನ್ನು ತರ್ತಾ ಇದ್ದೀರಿ? ಮತ್ತು ಈ ಒಂದು ಹಂತದಲ್ಲಿ ಇದು ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ, ಗ್ರಾಮೀಣ ಪ್ರದೇಶದಲ್ಲಿ ಇಡೀ ಕರ್ನಾಟಕ ರಾಜ್ಯ ಮಾತ್ರ ಈ ಸುಪ್ರೀಂ ಕೋರ್ಟ್ ಆದೇಶವನ್ನು ಇಟ್ಕೊಂಡು ಹೊರಟಿದೆ ಬಿಟ್ಟರೆ ಬೇರೆ ಯಾವ ರಾಜ್ಯದಲ್ಲೂ ಈ ಥರ ವಾಸ್ತುಸ್ಥಿತಿ ಇಲ್ಲ. ಗ್ರಾಮೀಣ ಪ್ರದೇಶದಲ್ಲಿ ಇನ್ನೂ ಹೆಚ್ಚಾಗಿ ಮುಂದುವರೆದ್ರೆ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ನೀವು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಸಣ್ಣ ಮನೆ ಕಟ್ಕೊಂಡಿರ್ತಾರೆ, ಅವ್ರು ಪಂಚಾಯತಿಯಿಂದ ಒಂದು ಲೈಸೆನ್ಸ್ ತೊಗೊಂಡಿರ್ತಾರೆ, ವಿದ್ಯುತ್ ಸಂಪರ್ಕ ತಾತ್ಕಾಲಿಕವಾಗಿ ಪಡ್ಕೊಂಡಿರ್ತಾರೆ. ಈಗ ಅವರು ಶಾಶ್ವತವಾಗಿ ವಿದ್ಯುತ್ ಸಂಪರ್ಕ